ನಮಸ್ಕಾರ ಎಲ್ಲರಿಗೂ. ಈಗ ನಾ ಮಾಡೋ ರೆಸಿಪಿ ಪೇಪರ್ ಅವಲಕ್ಕಿ ಚೂಡಾ ರೀ. ನೋಡಿರಿ ಅದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾ ಈಗ ಬೆಳ್ಳುಳ್ಳಿ ಸುಲಿದು ತೊಗೊಂಡಿದ್ದೆ ರೀ, ಅದನ್ನು ಜಜ್ಜಿ ಒಂದು ಕಪ್ನ್ಯಾಗ ಇಟ್ಕೋತೀನಿ ರೀ. ಹೆಂಗೆ ಆಮೇಲೆ ಈ ಕಡೆ ಸೈಡ್ ಹಾಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರಿ. ಅದು ಎಣ್ಣೆ ಕಾಯ್ಬೇಕು ರೀ. ಈಗ ಅದಕ್ಕೆ ಒಂದು 4-5 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಅದನ್ನು ಹಾಕ್ತೀನಿ ರೀ. ಅದಕ್ಕೆ ಈಗ ಅವು ಕರಿಬೇಕು ರೀ. ಕರಿದಾದ್ಮೇಲೆ ಅದನ್ನು ಏನೈತಿ ಅದೇ ಪೇಪರ್ ಅವಲಕ್ಕಿ ಅಂತ ತೊಗೊಂಡೇವಲ್ಲ ರೀ, ಅದಕ್ಕೆ ಏನೈತಿ ಹಾಕೊಂಡ್ರಿ. ಅವು ಹಾಗೆ ಈಗ ಸದ್ಯ ಪುಟಾಣಿ ಒಂದು ಕಪ್ ಹಾಕಿನಿ ರೀ. ಅವು ಫ್ರೈ ಆಗ್ಬೇಕು ರೀ. ಅದು ನೀವು ಕೊನೆ ತನಕ ನಮ್ಮ ವಿಡಿಯೋ ನೋಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಕೊಡಿರಿ, ಬೆಲ್ ಐಕನ್ನು ಒತ್ತಿರಿ. ಈಗ ಅವು ಪುಟಾಣಿ ಕರ್ದಾವ್ರಿ, ಅದನ್ನು ತೆಗೆದು ಹಳ್ಳಿ ಈಗ ಅವೇ ಪೇಪರ್ ಅವಲಕ್ಕಿ ಮ್ಯಾಗ ಹಾಕೊಂಡ್ರಿ. ಅವು ತೆಗೆದು ಅದ್ರ ಮ್ಯಾಗ ಹಾಕೊಂಡ್ರಿ. ಹಾಕಿ ಕಿಸಿಂದ ಈಗ ಒಂದು ಕಪ್ ಶೇಂಗಾ ತೊಗೋತೀನಿ ರೀ. ನಾ ಈಗ ಅವು ಅದಕ್ಕೆ ಹಾಕಿ ಅವು ಫ್ರೈ ಮಾಡೋಣ್ರಿ. ಅವು ಚಟ್ಪಟ್ ಅಂತ ಅನ್ಬೇಕು ರೀ. ಆದಮೇಲೆ ಅವು ತೆಗೆದು ಈಗ ಅವೇ ಶೇಂಗಾ ಇದು ಪೇಪರ್ ಅವಲಕ್ಕಿ ತೊಗೊಂಡೇವಲ್ಲ ರೀ, ಅದ್ರ ಮೇಲೆ ಹಾಕೊಂಡ್ರಿ. ನಾವು ಪೇಪರ್ ಅವಲಕ್ಕಿ ಬಿಸಿಲಾಗಿಟ್ಟು ತೊಗೊಂಡಿದ್ದೆ ರೀ. ಯಾವ್ಯಾವ ಕ್ರಿಸ್ಪಿನೇ ಆಗ್ಯಾವ ರೀ. ಅದಕ್ಕೆ ಅವೇನಿಗೇನು ಬಿಸಿ ಮಾಡಲ್ಲ ರೀ. ಒಂದು ಕಪ್ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ರೀ, ಅದನ್ನು ಫ್ರೈ ಸ್ವಲ್ಪ ಕೆಂಪು ಆಗ್ಬೇಕು ರೀ. ಆದಮೇಲೆ ಅದನ್ನು ತೆಗೆದು ಅದೇ ಪೇಪರ್ ಅವಲಕ್ಕಿ ಮ್ಯಾಗ ಹಾಕೊಂಡ್ರಿ. ಈಗ ನೋಡಿರಿ ಎಷ್ಟು ಚಂದ ಕರ್ದಾವ್ರಿ ಅವು ಕೆಂಪಾಗೆ. ಸ್ವಲ್ಪ ಜೀರಿಗೆ ರೀ, ಸ್ವಲ್ಪ ಸಾಸಿವೆ ರೀ, ಆ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೇವಲ್ಲ ಅದು ಬೆಳ್ಳುಳ್ಳಿ ರೀ, ಅದಕ್ಕೆ ಹಾಕಿ ಕೆಂಪು ಮಾಡಿಕೊಂಡು ಈ ಕೆಂಪಾಗೈತೆ ನೋಡಿರಿ. ಅದನ್ನು ತೆಗೆದು ಅದಾಗೆ ಕರಿಬೇವು ಹಾಕೊಂಡ್ರಿ. ಒಂದು ಕಪ್ ಕರಿಬೇವು ಹಾಕಿ ಅದು ಕರಿಬೇವು ಪೂರಾ ಡ್ರೈ ಆಗ್ಬೇಕು ರೀ. ಒಟ್ಟು ನೀರಿನ ಅಂಶ ಇರಬಾರ್ದು. ಅದಕ್ಕೆ ನೀರಿನ ಅಂಶ ಇತ್ತಂದ್ರೆ ಅದು ಚೂಡಾ ಮೆತ್ತಗೆ ಹಾಕ್ತಾವ್ರಿ. ಎಲ್ಲ ನೀರಿನ ಅಂಶ ಹೋಗಿ ಕರಿಬೇವು ಕುರು ಅನ್ನಂಗೆ ಆಗ್ಬೇಕು ರೀ. ಅದು ಕುರು ಅನ್ನಂಗೆ ಆಯಿತು ಅಂದ್ರೆ ತೆಗೆದು ಕಸಿಂದ ಅದೇ ಪೇಪರ್ ಅವಲಕ್ಕಿ ಹಾಕೊಂಡ್ರಿ. ಒಂದು ಸ್ಪೂನ ನೋಡಿರಿ ಅರಿಶಿನ ಪುಡಿ ರೀ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ಅದಾಗೆ ಹಾಕಿ ಬಿಡೋಣ್ರಿ. ಹಾಕಿ ಕಿಸಿಂದ ಸ್ವಲ್ಪ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರಿ. ಅದನ್ನು ನೋಡಿ